ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಹೇಳ್ತೀನಿ ಕೇಳಿ. ಒಮ್ಮೆ ಭಕ್ತನೊಬ್ಬನು ರಾಯರ ಸೇವೆಯನ್ನು ನಿರಂತರವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಲೇ ಬರುತ್ತಿರುತ್ತಾನೆ. ಆದರೂ ಅದೆಷ್ಟೋ ವರ್ಷಗಳಾದರೂ ರಾಯರ ಅನುಗ್ರಹ ಅವನಿಗೆ ಸಿಗುವುದೇ ಇಲ್ಲ. ಆಗ ತಳಮಳಗೊಂಡು ಭಕ್ತ ಮಂತ್ರಾಲಯಕ್ಕೆ ಹೋಗುತ್ತಾನೆ. ಅಲ್ಲಿ ಹೋಗಿ ಬರುವ ಭಕ್ತರನ್ನು ಕೇಳುತ್ತಾನೆ, ನಿಮಗೆ ರಾಯರ ಅನುಗ್ರಹವಾಗಿದೆಯಾ ಎಂದು. ಅಲ್ಲಿ ಬಂದ ಭಕ್ತರು ಬಹಳ ಸಂತೋಷಭರಿತರಾಗಿ, ನಮಗೆ ರಾಯರ ಅನುಗ್ರಹವಾಗಿದೆ, ನಾವು ಬೇಡಿದ್ದನ್ನೆಲ್ಲ ರಾಯರು ಅನುಗ್ರಹಿಸಿದ್ದಾರೆ, ನಮ್ಮ ಬಾಳು ಬಂಗಾರವಾಗಿದೆ, ಸುಖದಿಂದ ಸಂತೋಷದಿಂದ ಇದ್ದೇವೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಭಕ್ತನು ಬಹಳ ಮನನೊಂದು, ನನ್ನ ಪೂಜೆ ನನ್ನ ಸೇವೆ ನಿನಗೆ ತಲುಪಲಿಲ್ಲವಾ ತಂದೆ ಎಂದು ಕೇಳಿ ಕೋಪದಿಂದ ಶೇಷಾದ್ರಿ ಗಿರಿನಿವಾಸ ಶ್ರೀ ತಿರುಮಲ ತಿಮ್ಮಪ್ಪನ ಬಳಿ ಹೋಗುತ್ತಾನೆ. ಅಲ್ಲಿ ರಾಯರ ಮೇಲಿನ ದೂರಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ